ನೋಡ್ತೀರಾ? ಹಾಂ ನೋಡ್ತೀವಿ. ಯಾರು ಇಷ್ಟ ಆಗ್ತಾರೆ? ಕಾರ್ತಿಕ್ ಏನಕ್ಕೆ ರೀ? ಎಲ್ಲ ಸ್ಟ್ರೈಟ್ ಫಾರ್ವರ್ಡ್ ಅವರೇ, ಆಡೋ ಗೇಮ್ ಕೂಡ ಚೆನ್ನಾಗಿ ಆಡ್ತಾರೆ. ಅದಕ್ಕೋಸ್ಕರ ಇತ್ತೀಚೆಗೆ ಡಲ್ ಆಗಿಲ್ಲ ಅಂತ ಅನಿಸುತ್ತೆ. ಡಲ್ ಆಗೋರೆ ಹಂಗಂತ ಮುಂಚೆಯಿಂದನೂ ನೋಡ್ಕೊ ಬಂದಿರೋದ್ರಿಂದ ತುಂಬ ಚೆನ್ನಾಗವ್ರೆ, ಕಾಂಪಿಟೇಷನು ಚೆನ್ನಾಗಿ ಕೊಡ್ತಾರೆ. ಮತ್ತು ಅವರು ಸ್ಟ್ರೈಟ್ ಫಾರ್ವರ್ಡ್ಗೆ ಇದ್ದಾರೆ, ಪ್ರಿನ್ಸಿಪಲ್ಲು ಎಲ್ಲ ಓಕೆ, ಆದ್ದರಿಂದ ಅವರೇ ಗೆಲ್ಬೋದು ಅಂತ ನಮ್ಗೆ ಇಷ್ಟ ನೋಡ್ಬೇಕು. ಯಾಕಂದ್ರೆ ಮೊದಲೆಲ್ಲ ಫುಲ್ ಆ್ಯಕ್ಟಿವ್ ಆಗಿದ್ರು, ಅವ್ರ ಮುಖಲಕ್ಷಣನೂ ಆ್ಯಕ್ಟಿವ್ ಆಗಿತ್ತು, ಆಟ ಆಡೋದ್ರಲ್ಲೂ ಅಗ್ರೆಸಿವ್ ಆಗಿದ್ದು. ಈಗ ಎಲ್ಲದರಲ್ಲೂ ಕುಗ್ತಾ ಇದ್ದಾರೆ, ಏನೋ ಒಂದು ಕಾಡ್ತಾ ಇದೆ ಅಂತ ಅನಿಸ್ತಾ ಇಲ್ವಾ? ಅನ್ನಿಸ್ತಾ ಇದೆ, ನೋಡಬೇಕು ಸರ್ ಈ ವಾರ ಹೆಂಗೆ ತೊಗೊತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ಆಪರ್ಚುನಿಟೀಸ್ ಅವ್ರಿಗೆ ಜಾಸ್ತಿ ಕೊಡ್ತಾ ಇಲ್ಲ ಅಲ್ವಾ ಗೇಮ್ಗಳೆಲ್ಲ, ಅದಕ್ಕೋಸ್ಕರ ಸ್ವಲ್ಪ ಡಲ್ ಆಗಿದ್ದಾರೆ. ನೋಡೋಣ. ಅವ್ರು ಸಂಗೀತ ಅವರು ಟಾರ್ಗೆಟ್ ಮಾಡ್ಕೊಂಡು ಆಡ್ತಿರೋದ್ರಿಂದ ಕುಗ್ತಾ ಇದ್ದಾರೆ ಅಂತ. ಸಂಗೀತ ಟಾರ್ಗೆಟ್ ಏನಿಲ್ಲ ಸರ್, ಆಲ್ಮೋಸ್ಟ್ ಎಲ್ಲರೂ ಟಾರ್ಗೆಟ್ ಮಾಡಿನೇ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ವಿನಯ್ಗೆ ಮತ್ತು ಕಾರ್ತಿಕ್ ಇಬ್ರಿಗೂ ಕೂಡ ಸಿಗ್ತೈತೆ. ಅದರಲ್ಲಿ ಕಾರ್ತಿಕಿಗೆ ಗೇಮ್ಗಳು ಸ್ವಲ್ಪ ಕಮ್ಮಿನೇ ಸಿಗ್ತೈತೆ ಆಲ್ಮೋಸ್ಟ್. ಈಗ ಲಾಸ್ಟ್ ವೀಕ್ ಮಾಡಿರೋದ್ರಲ್ಲಿ ಅವ್ರಿಗೆ ಸಿಕ್ಕಿರೋದು ಒಂದೇ ಗೇಮ್, ಇನ್ಯಾವುದು ಕೂಡ ಸಿಕ್ಕಿಲ್ಲ. ಸಿಕ್ಕಿದ್ರೆ ತಾನೇ ಅವ್ರನ್ನ ಪ್ರೂವ್ ಮಾಡ್ಕೊಳ್ಳೋದಕ್ಕೆ, ಅದಕ್ಕೋಸ್ಕರ ನೋಡಬೇಕು ಯಾರು ವಿನ್ ಆಗ್ತಾರೆ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರ? ಡ್ರೋನ್ ಪ್ರತಾಪ್ ಅವ್ರು ಇನ್ನೂ ಇಂಪ್ರೂವ್ ಆಗಬೇಕು ಸರ್, ನೋಡಿದ್ರೆ ಡಲ್ಲಾಗೇ ಇದ್ದಾರೆ. ಅವ್ರ ಬಗ್ಗೆ ಅಷ್ಟು ನಮಗೇನಿಲ್ಲ, ನಮ್ಗೆ ಕಾರ್ತಿಕ್ ಗೆಲ್ಬೇಕಂತ ಆಸೆ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರಮ್ಮ? ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ. ಅವ್ರನ್ನ ನೋಡೋದಕ್ಕೆ ಅಂತಲೇ ವೀಕೆಂಡ್ ಕಾಯ್ತಿರ್ತೀವಿ. ಓಕೆ, ನಿಮ್ಮ ಓಟು? ನಮ್ಮ ಕಾರ್ತಿಕ್. ಥ್ಯಾಂಕ್ ಯು ಅಮ್ಮ.